Praise the Lord, brother. Praise the Lord. Praise the Lord. Good morning and happy Sabbath. Thank you, and very same to you. Welcome. Okay, we're going to start. Yeah, please. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಪರಿಶುದ್ಧವಾದ ಆರಾಧನೆಯಲ್ಲಿ ಸೇರಿ ಬರುವಾಗೆ ಕರ್ತನು ನಮ್ಮನ್ನು ಒಟ್ಟಾಗಿ ಕೂಡಿಸಿದ್ದಕ್ಕಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ ಹಾಗೂ ಎಲ್ಲರಿಗೂ ಹ್ಯಾಪಿ ಸಾಬತ್ ತಿಳಿಸುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ದಿನದ ಆರಾಧನೆಯನ್ನ ಪ್ರಾರಂಭ ಮಾಡುವಾಗ ನಾವು ನಮ್ಮ ವೇದ ಪಾರಾಯಣಕ್ಕಾಗಿ ಆರಿಸ್ಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 33ನೇ ಅಧ್ಯಾಯ 9 ವಚನಗಳ ತನಕ, 1ರಿಂದ 9 ವಚನಗಳ ತನಕ. ಕೀರ್ತನೆ 33 1ರಿಂದ 9 ತನಕ. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಪಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕಿನ್ನರಿಯನ್ನು ನುಡಿಸುತ್ತಾ ಚಿಯೋನನ್ನು, ಯೆಹೋವನನ್ನು ಕೊಂಡಾಡಿರಿ. 10 ತಂತಿಗಳ ಸ್ವರ ಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಉಂಟು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. 72ನೇ ಸಂಗೀತ, ಕುರ್ಬಾನಂತೆ ಮುಂದೆ ಹೋಗು. ನಂತರ ಪ್ರಾರ್ಥನೆಗೆ ಹೋಗೋಣ. 72ನೇ ಸಂಗೀತ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ನಿಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿಕೊಂಡು ನನ್ನ ಜೊತೆಲಿ ಹಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕುರ್ಬಾನಂತೆ ಮುಂದೆ ಹೋಗು, ನಮ್ಮ ದಿವ್ಯ ಕರ್ತನೇ. ನಿನ್ನ ಮಂದೆಯನ್ನು ಮೇಸು ರಮ್ಯ ಹೊಲದಲ್ಲಿ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನ ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ನಾವು ಪಾಪ ಮಾಡಿದಾಗ್ಯೂ ಬನ್ನಿ ನಾನು ತಳ್ಳೆನು. ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು,
ಪ್ರಿಯ ಯೇಸು ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನದಾಯ ನಮ್ಮ ಮೇಲೆ ಇರಲಿ, ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ ಯೇಸು ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದ್ದೀ. ಪ್ರಿಯ ಯೇಸು ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದ್ದೀ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಮಾರ್ಗ್ರೆಟ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊತೇನೆ. Good morning, everyone, and happy Sabbath. Happy Sabbath. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ ದೇವರ ಸ್ವಾಮಿ, ಈ ಸುಂದರವಾದ ಸಬ್ಬ ದಿನದ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪರಿಶುದ್ಧ ಪಾದದಡಿಯಲ್ಲಿ ನಮ್ಮನ್ನು ಬರಮಾಡಿದಿ ಕರ್ತನಿನ ಕೃಪೆಯಿಂದ. ಅದಕ್ಕೋಸ್ಕರ ನಾಮಕ್ಕೆ ಸ್ತೋತ್ರವನ್ನು ಅರ್ಪಿಸೋಳಾಗಿದ್ದೇನೆ ಪ್ರಭುವೆ. ಸ್ವಾಮಿ, ಸಮಯದಲ್ಲಿ ವೇದಿಕೆಯಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ಕುಟುಂಬದವರನ್ನು, ಅವರ ಮಕ್ಕಳನ್ನು ಎಲ್ಲವನ್ನೂ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ನಮ್ಮೆಲ್ಲರನ್ನು ನೀನು ಕುರ್ಬನಂತೆ ನಡೆಸುವಾತ ದೇವರಾಗಿರು ಕರ್ತನೆ. ಸ್ವಾಮಿ, ನಿನ್ನ ಸತ್ಯದ ಬೆಳಕಿನಲ್ಲಿ ನಾವು ಸದಾ ನಡೆಯುವಂತೆ ನಮಗೆ ಬಲವನ್ನು ಕೊಡು. ಪವಿತ್ರಾತ್ಮನ ಪ್ರೇರಣೆ ಉಂಟು ಮಾಡು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನಮ್ಮ ಜೊತೆ ಮಾತನಾಡುವಂತ ಪಾಸ್ಟರ್ ನಿನ್ನ ಕರಗಳಿಗೊಪ್ಪಿಸಿದ್ದೇನೆ. ಪಾಸ್ಟರ್ ಪ್ರದೀಪ್ ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಗಳನ್ನು ನಿನ್ನ ಕರಗಳಿಗೊಪ್ಪಿಸಿದ್ದೇನೆ ಸ್ವಾಮಿ. ಈ ದಿನದಲ್ಲಿ ಅವರಿಂದ ನಮಗೆ ಬರುವಂತ ಸಂದೇಶವನ್ನು ನಾವು ಮನಸ್ಪೂರ್ವಕವಾಗಿ ಗ್ರಹಿಸಿಕೊಂಡು ಸ್ವಾಮಿ ಪವಿತ್ರಾತ್ಮನ ಮುಖಾಂತರ ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆಯುವಂತ ಶಕ್ತಿ ಬಲವನ್ನು ಪವಿತ್ರಾತ್ಮನ ಪ್ರೇರಣೆ ಮೇಲೆ ಉಂಟು ಮಾಡು ಕರ್ತನೆ. ಪಾಸ್ಟರ್ ರಾಜ ಬೋಧಕರನ್ನು, ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಸ್ವಾಮಿ, ಸಬ್ಬತ್ ದಿನದ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಎಚ್ಚರಿಸಿ ನಿನ್ನ ಪಾದದಡಿಯಲ್ಲಿ ಸೇರ ಬರುವಂತೆ ಮಾಡಿದಕ್ಕೋಸ್ಕರ ನಾಮಕನಂತ ಅನಂತ ಸ್ತೋತ್ರ ದೇವ. ಈ ಪರಿಶುದ್ಧ ಸಬ್ಬತ್ ದಿನದ ಆದಿಯು ಅಂತ್ಯವೂ ಮಧ್ಯಸ್ಥಿಕ ನೀನಾಗಿದ್ದುಕೊಂಡು ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಮುಂದೆ ನಾವು ಯಾವಾಗ್ಲೂ ತಗ್ಗಿದ ಸ್ವಭಾವರಾಗಿ, ದೀನ ಸ್ವಭಾವರಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ನಮ್ಮ ಪಾಪ ಅಪರಾಧಗಳನ್ನೆಲ್ಲ ನೀನು ಮನ್ನಿಸುವಂತ ದೇವರಾಗಿರು ಸ್ವಾಮಿ. ನಮ್ಮಲ್ಲಿರುವಂತ ಎಲ್ಲಾ ದುಷ್ಟತ್ವಗಳಿಂದ ನಮಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ನಮ್ಮ ಮುಂದೆ ಬರುವಂತ ಎಲ್ಲಾ ಶೋಧನೆಗಳನ್ನು ನಾವು ಎದುರಿಸುವಂತ ಸ್ಥೈರ್ಯ, ಭರವಸೆ, ನಂಬಿಕೆಯನ್ನು ನಮ್ಮಲ್ಲಿ ಉಂಟು ಮಾಡು ಸ್ವಾಮಿ. ತಂದೆ, ಈ ದಿನದಲ್ಲಿ ಯಾರಾದ್ರೂ ಕಾಯಿಲೆ ಕಷ್ಟದಲ್ಲಿ ನರಳುತ್ತಿದ್ದಾರೆ ಕರ್ತನೆ, ಸಂಕಟ ವೇದನೆಯಲ್ಲಿ, ಅವಮಾನ ನಿಂದನೆಗಳಲ್ಲಿ ನರಳುತ್ತಿದ್ದಾರೆ ಅಂತ ಮಕ್ಕಳ ಮೇಲೆ ನಿನ್ನ ವಿಶೇಷವಾದ ಆಶೀರ್ವಾದ ಒದಗಿಸಿಕೊಡು ಸ್ವಾಮಿ. ಅವರಿಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಡೆಸು ಪ್ರಭುವೆ. ನಿನ್ನ ಕೃಪೆ ನಮಗೆ ಸಾಕು ಸ್ವಾಮಿ. ನಿನ್ನ ಬರಣದವರೆಗೂ ನಾವು ನಿನಗೆ ನೀತಿವಂತರಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸ್ತಾ ಬರಬೇಕಾಗಿ ಎಲ್ಲಾ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ದಿವ್ಯ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಪ್ರಾರ್ಥನೆಗಾಗಿ ಸಹೋದರಿ ಮಾರ್ಗ್ರೆಟ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಜೊತೆಯಲ್ಲಿ ಆ ದೇವರ ಸಂದೇಶವನ್ನ ಹಂಚಿಕೊಳ್ಳಲಿಕ್ಕೆ ಹಿರಿಯರು, ಬೋಧಕರು, ಉತ್ತಮವಾದಂತ ದೇವರ ಘನವುಳ್ಳ ಸೇವೆಯಲ್ಲಿ ಹೆಚ್ಚಿನ ಪಾಲನ್ನ ಹೊಂದಿ ಕುಟುಂಬ ಸಮೇತವಾಗಿ ದೇವರ ಭಯ ಭಕ್ತಿಯಲ್ಲಿ, ದೇವರ ಸನ್ನಿಧಾನದಲ್ಲಿ ಹೆಚ್ಚು ಸಮಯವನ್ನ ಕಳೆಯುತ್ತಾ ಆತ್ಮೀಕವಾದಂತ ಮನ್ನವನ್ನ ಸರ್ವಸಾಮಾನ್ಯವಾಗಿ ಎಲ್ಲಾ ಭಾಷೆಗಳಲ್ಲಿ ಸತ್ಯವೇದವನ್ನ ಮುದ್ರಿಸುತ್ತಾ ಎಲ್ಲಾ ಭಾಷೆಗಳ ಜನರಿಗೆ ಸತ್ಯದ ಸುವಾರ್ತೆಯನ್ನು ಸಾರಲು ಅನುವು ಮಾಡಿಕೊಡುತ್ತಾ ಈ ನಮ್ಮೊಟ್ಟಿಗೆ ದೇವರ ಸಂದೇಶವನ್ನ ಹಂಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರು, ಬದುಕರಾಗಿರ್ತಕ್ಕಂಥ ಪ್ರದೀಪ್ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮಗೆ ಈ ದಿನ ಸಂದೇಶವನ್ನು ಕೊಳ್ಳಿಕ್ಕೆ ಹೋಗುವಂತರಾಗಿದ್ದಾರೆ. ಒಂದು ವಿಶೇಷ ಏನೆಂಬುದಾಗಿ ಹೇಳುವಾಗ, ನಾನು ಅವರನ್ನ ಸಂಧಿಸುವಾಗ ಕೆಲವು ಸಾರಿ ನಾವು ನಮ್ಮ ಈ ಒಂದು ಕೂಟಗಳಿಗೆ ಆಮಂತ್ರಿಸಿ ಈ ಒಂದು ಸಂದೇಶಕ್ಕಾಗಿ ಕೇಳ್ಕೊಳ್ಳುವಾಗ ಒಂದು ದಿನದ ಮಟ್ಟಿಗೆ ಮಾತ್ರ ಅವರು ಬದ್ಧರಾಗ್ತಾರೆ.
ಯಾರೇ ಆಗ್ಲಿ. ಆದ್ರೆ ಇವರನ್ನ ನಾನು ಸಂಧಿಸಿದಾಗ ಒಂದೇ ಮಾತಿನಲ್ಲಿ ಅವರು ಪ್ರತಿ ಶನಿವಾರ ನನಗೆ ಸಮಯ ಇರ್ತದೆ, ಪ್ರತಿ ಶನಿವಾರ ನಾನು ನಿಮ್ ಜೊತೆಗಿರ್ತೇನೆ, ನಾನು ಸಂದೇಶವನ್ನು ಹಂಚ್ಕೊಳ್ತೇನೆ ಎಂಬುದಾಗಿ ಒಂದೇ ಸಾರಿ ತೀರ್ಮಾನ ಮಾಡಿದ್ರು. ಸೊ ಸೇವೆಗಾಗಿ ಅವ್ರಿಗಿರ್ತಕ್ಕಂಥ ಒಂದು ಡೆಡಿಕೇಶನ್, ಒಂದು ಕಾಳಜಿ, ಆಸಕ್ತಿ, ಇದನ್ನ ದೇವರ ಆತ್ಮನ ಮುಖಾಂತರವಾಗಿ ಅವರಲ್ಲಿ ನಾನು ಕಂಡುಕೊಂಡೆ. ನಾನು ಮಾರ್ತರು ಅವರು ಮರೆಯದೆ ಈ ಒಂದು ದಿನಕ್ಕಾಗಿ, ಸಮಯಕ್ಕಾಗಿ ಸಂದೇಶವನ್ನು ಸಿದ್ಧಪಡಿಸಿಕೊಂಡು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ, ಈ ದಿನ ಆತ್ಮನ ಮುಖಾಂತರವಾಗಿ ಅವರನ್ನು ನಡೆಸಲಿ. ಐ ಜಸ್ಟ್ ವಾಂಟೆಡ್ ಟು ವೆಲ್ಕಮ್ Elder Pradeep Kumar sir behalf of our program and from our listeners, and we want to hear from you the word of God, and we pray that the Holy Spirit will going to lead us and lead you also to divide the break the word of God. Thank you, sir, and this is your time. We welcome you to break the word of God. Right. Praise the Lord. Hallelujah. Well, it is indeed one more opportunity for me that I could see this day. And as we all sing this particular chorus, like, this is the day that the Lord has made, we will rejoice and be glad in it. So I'm sorry, I think you had to do it. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಒಟ್ಟಾಗಿ ಸೇರಿ ದೇವರನ್ನ ಕೊಂಡಾಡುವಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವೆಲ್ಲರೂ ಈ ಹಾಡನ್ನ ಹಾಡ್ತೇವೆ. ಈ ದಿನವು ಯೆಹೋವನಿಗೆ ಸ್ತೋತ್ರವನ್ನ ಸಲ್ಲಿಸುವಂತ ದಿನವಾಗಿದೆ ಎಂಬುದಾಗಿ. So as I always tell, there are two kinds of people out there. ನಾನು ಯಾವಾಗ್ಲೂ ಹೇಳ್ತೇನೆ, ಈ ಎರಡು ರೀತಿಯ ಜನರಿದ್ದಾರೆ. And one kind of people, they always say, oh God, one more day. ಯಾವಾಗಲೂ ಒಂದು ಪಂಗಡದ ಜನರು, ಅಯ್ಯೋ ದೇವರೇ ಇನ್ನೊಂದು ದಿನನ ಎಂಬುದಾಗಿ ಹೇಳ್ತಾರೆ. But there is another type of people out there. ಆದ್ರೆ ಇನ್ನೊಂದು ತರದ ಜನರಿದ್ದಾರೆ. They say, praise the Lord, I could see a new day. ದೇವರಿಗೆ ಸ್ತೋತ್ರ, ಇನ್ನೊಂದು ದಿನವನ್ನ ನಾನು ಹೊಂದಿದ್ದೇನೆ ಎಂಬುದಾಗಿ. And such people will definitely say, this is the day that the Lord has made. We will rejoice and be glad in it. ಅಂತವರು ಮಾತ್ರ ಈ ದಿನವು ಯೆಹೋವನಿಂದಲೇ ದೊರೆಯಿತು, ಈ ದಿನದಲ್ಲಿ ಸಂತೋಷ ಪಡೋಣ, ಉಲ್ಲಾಸ ಪಡೋಣ ಎಂಬುದಾಗಿ. And I want to be part of the second group of people to say, praise the Lord, it is one more day, one more opportunity, one more time to praise my God. ಎರಡನೆಯ ಗುಂಪಿನಲ್ಲಿ ಸೇರಿದವನಾಗಿ ನಾನು ಸಹ ಅವರ ಜೊತೆಯಲ್ಲಿ, ದೇವರೇ ನನಗೆ ಇನ್ನೊಂದು ದಿನವನ್ನ ಕೊಟ್ಟಿದೆಯಲ್ಲ, ನಿನ್ನನ್ನು ಕೊಂಡಾಡಲು, ಸ್ತುತಿಸಲು ಅಂತ ಹೇಳುವುದಕ್ಕೆ ಸಿದ್ಧನಾಗಿದ್ದೇನೆ. And so you too are such people who have woke up in the morning and who have joined and to say, praise the Lord, God, you have given me one more day. ನೀವು ಕೂಡ ಈ ಗುಂಪಿನಲ್ಲಿ ಸೇರಿ ನನ್ನ ಜೊತೆಯಲ್ಲಿ ನನ್ನ ಹಾಗೆ ದೇವರೇ ಇನ್ನೊಂದು ದಿನವನ್ನ ನನಗೆ ಕೊಟ್ಟಿದೆಯಲ್ಲ ಎಂಬುದಾಗಿ ಸ್ತೋತ್ರ ಹೇಳುತ್ತಾ ಇದ್ದೀರಾ. So I bring greetings to all of you from my family, and greetings to you in the name of our Lord and Savior Jesus Christ, and happy Sabbath to all of you. ಈ ಬೆಳಗಿನ ಜಾವದಲ್ಲಿ ನಾನು ಮತ್ತು ನನ್ನ ಕುಟುಂಬದವರಿಂದ ನಿಮಗೆ ಶುಭಾಶಯಗಳನ್ನ ಹಾಗೂ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಸಂತೋಷ ಪಡ್ತೇನೆ. And if I don't say this, I would not do justice. ಇದನ್ನು ನಾನು ಹೇಳದೆ ಹೋದ್ರೆ ನಾನು ನ್ಯಾಯಯುತವಾಗಿ ನಡ್ಕೊಳ್ಳೋದಿಲ್ಲ. It's only because of Pastor Raju I'm here, and he has given this opportunity. So I'm thankful to Pastor Raju for this opportunity. ಬೋಧಕರಂತ ರಾಜು ಅವರ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ಕಿತು. ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. And I firmly believe this initiative is going to take us to the next level of knowing God. ಈ ಒಂದು ಪ್ರೇರಣೆ ದೇವರನ್ನ ಇನ್ನೊಂದು ಮಟ್ಟಕ್ಕೆ ಅರ್ಥ ಮಾಡಿಕೊಳ್ಳಲು ನಮ್ಮನ್ನ ನಡೆಸುವಂತದ್ದಾಗಿರ್ತದೆ. We have been praying for so many different programs. God willing, in the days to come, we would glorify God, knowing Him well. ಮುಂದಿನ ದಿನಮಾನಗಳಲ್ಲಿ ಇನ್ನು ತುಂಬಾದಂತ ಕಾರ್ಯಕ್ರಮವನ್ನು ಎದುರು ನೋಡ್ತಿದ್ದೇವೆ. ಆ ಸಮಯದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ದೇವರು ಸಹಾಯ ಮಾಡ್ತಾರೆ. I have been talking during these days. It is good
it is good and it is good. ಈ ದಿನಮಾನಗಳಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ, ಇದು ಒಳ್ಳೆಯದು 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 ಎಂಬುದಾಗಿ. So in the first time when I came, that time I said, it is good to praise the Lord. ಮೊದಲನೇ ದಿವಸ ನಾನು ಬಂದಾಗ ದೇವರಿಗೆ ಸ್ತೋತ್ರ ಹೇಳುವುದು ಒಳ್ಳೆಯದು ಎಂಬುದಾಗಿ ತಿಳಿಸಿದೆ. And then second time when I came, it is good to wait upon the Lord. I spoke about it. ಎರಡನೇ ಸಾರಿ ನಾನು ಬಂದಾಗ ಕರ್ತನಿಗಾಗಿ ಕಾಯುತ್ತಿರುವುದು ಒಳ್ಳೆಯದು ಎಂಬುದಾಗಿ ನಾನು ತಿಳಿಸಿದೆ. And in continuation to that, today we are going to hear, it is good to be near God. ಇವತ್ತಿನ ದಿನಮಾನದ ಇವತ್ತು ಅದನ್ನು ಮುಂದುವರಿಸುತ್ತಾ ಈ ದಿನ ನಾವು ದೇವರಿಗೆ ಹತ್ತಿರವಾಗಿರುವುದು ಒಳ್ಳೆಯದು ಎಂಬುದನ್ನು ಕಲಿತೇವೆ. And in order to ponder on these thoughts, may I request someone to kindly read Psalm 73, verse from 25 to 28. ಈ ಭಾಗವಾಗಿ ಕೀರ್ತನೆಗಾರನು 73ನೇ ಕೀರ್ತನೆ 73 brother. 73ನೇ ಕೀರ್ತನೆ from verse 25 to 28. 25ರಿಂದ 28 ವಚನಗಳ ತನಕ. ಪರಲೋಕದಲ್ಲಿ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ. ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಈಗೋ ನಿನ್ನನ್ನು ಬಿಟ್ಟವರು ಪಾತಾಳವಾಗುವರು, ನಿನಗೆ ದ್ರೋಹ ಮಾಡಿದವರೆಲ್ಲರನ್ನು ನಿರ್ಮೂಲ ಮಾಡುತ್ತಿ. ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯ. ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವನು ಎಂಬುದೇ. Thank you, brother. Thanks for reading that. ಓದುವುದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. Right. So here today, as I said, we are going to ponder upon the thought, it is good to be near God. ಈ ದಿನದ ಸಂದೇಶದ ಕುರಿತಾಗಿ ಈ ವಿಷಯವನ್ನ ನಾವು ಕಲಿಯೋಣ. ದೇವರ ಜೊತೆಯಲ್ಲಿ ಇರುವುದು ಒಳ್ಳೆಯದು ಎಂಬುದಾಗಿ. It is good to be near God. ದೇವರ ಸನ್ನಿಧಾನದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. My dear brothers and sisters, I would like to ask you, with whom you would like to spend time? ಪ್ರಿಯ ಸಹೋದರ ಸಹೋದರರೇ, ಯಾರ ಜೊತೆಯಲ್ಲಿ ನೀವು ಸಮಯವನ್ನು ಕಳೆಯಲಿಕ್ಕೆ ಇಷ್ಟಪಡ್ತೀರಾ? Do you want to spend time with the unknown person, the person whom you do not know? ನಿಮಗೆ ಗೊತ್ತಿರಲಾರದಂತ ವ್ಯಕ್ತಿಯ ಜೊತೆಯಲ್ಲಿ ಸಮಯವನ್ನು ಕಳೆಯಲಿಕ್ಕೆ ಇಷ್ಟಪಡ್ತೀರಾ? Definitely not. You will never spend time with them. ಖಂಡಿತವಾಗಿ ಅಂತವ್ರ ಜೊತೆಯಲ್ಲಿ ಸಮಯವನ್ನು ಕಳೆಯಲಿಕ್ಕೆ ನಾವು ಇಷ್ಟಪಡೋದಿಲ್ಲ. But if the unknown person also, when you know him, then you would spend time with him. ಒಂದು ವೇಳೆ ಪರಿಚಯವಿಲ್ಲದವರ ಜೊತೆಲೂ ಸಹ ಅವರನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೆಲಿ ನಾವು ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತೇವೆ. For example, when we travel in the bus, ಹೌದು, ನಾವು ಪ್ರಯಾಣ ಮಾಡ್ತಿರ್ತೇವೆ ಬಸ್ ಅಲ್ಲಿ. So in the bus there is of course three or two seats will be there. ಬಸ್ ಅಲ್ಲಿ 3 ಅಥವಾ 2 ಸೀಟ್ಗಳು ಒಂದಾಗಿ ಇರ್ತವೆ. So when you are sitting with a co-passenger, ನೀವು ಪಕ್ಕದಲ್ಲಿರುವಂತ ಪ್ರಯಾಣಿಕರ ಜೊತೆಯಲ್ಲಿ ಕೂತ್ಕೊಳ್ಳುವಾಗ, so even though he or she is sitting next to you, you will be very careful, and then you see here and there, and you feel like not to talk or not to interact because he is an unknown person. ಅವರು ನಮ್ಮ ಪಕ್ಕದಲ್ಲಿ ಕೂತಿದ್ರು ಸಹ ಅವರು ಅಪರಿಚಿತರಾಗಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಆ ಕಡೆ ಈ ಕಡೆ ನೋಡಿ ಅವ್ರ ಜೊತೆ ಹೆಚ್ಚಿಗೆ ಮಾತಾಡದ ರೀತಿಯಲ್ಲಿ ನಾವು ಇರ್ತೇವೆ. You will not tend to talk to him also. ಮಾತಾಡ್ಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. Because you do not know, he is a stranger, he or she is a stranger. ಯಾಕಂದ್ರೆ ಅವ್ರು ನಿಮಗೆ ಪರಿಚಯ ಇರೋದಿಲ್ಲ, ಅವರು ಅಪರಿಚಿತರಾಗಿರ್ತಾರೆ. But as the journey progresses, ಪ್ರಯಾಣ ಮುಂದುವರೆದಾಗ, after some time, ಕೆಲವು ಸಮಯ ಆದಮೇಲೆ, if it is you or the other person initiates the talk, ನೀವೇ ಆಗಲಿ ಅಥವಾ ಪಕ್ಕದಲ್ಲಿ ಇರುವವರೇ ಆಗಲಿ
And- ಅವರು ಸ್ವಾಭಾವಿಕವಾಗಿ ಮಾತನ್ನ ಪ್ರಾರಂಭಿಸ್ತಾರೆ. And slowly you will be talking and interacting, and during the course of your journey you will become friends. ನೀವು ಆ ಪ್ರಯಾಣವನ್ನು ಮಾಡ್ತಾ ಇರುವಾಗಲೇ ನೀವು ಮಾತಾಡ್ತಾ ಸ್ನೇಹಿತರಾಗ್ಬಿಡ್ತೀರ. We are in a life's journey, my dear brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ಈ ಜೀವನ ಪ್ರಯಾಣದಲ್ಲಿ ನಾವಿದ್ದೇವೆ. And who is walking or joining with us? ನಮ್ಮ ಜೊತೆಯಲ್ಲಿ ಯಾರು ಜೊತೆಯಾಗಿ ನಡೆಯುತ್ತಾ ಇದ್ದಾರೆ? The co-passenger or the one who is journeying with us, do we know him? ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡ್ತಕ್ಕಂಥವರನ್ನ ನಾವು ಬಲ್ಲವರಾಗಿದ್ದೇವಾ? Here the psalmist says, whom have I in heaven but you? ಇಲ್ಲಿ ಕೀರ್ತನೆಗಾರನು ಬರೀತಾನೆ, ಪರಲೋಕದಲ್ಲಿ ನೀನಲ್ಲದೆ ಇನ್ನಾರು ನನಗೆ ಅವಶ್ಯ ಎಂಬುದಾಗಿ. Whom have I in heaven but you? ಪರಲೋಕದಲ್ಲಿ ನೀನಿಲ್ಲದೆ ಇನ್ನಾರು ನನಗಿದ್ದಾರೆ ಎಂಬುದಾಗಿ. And earth has nothing I desire besides you. ಈ ಭೂಮಿ ಮೇಲೂ ಕೂಡ ನೀನಿಲ್ಲದೆ ಇನ್ನಾರು ಜೊತೆಲಿ ಇರ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. So he's talking about in heaven there is someone whom I love to spend time with. ಈ ಮಾತುಗಳು ಏನಂತ ಹೇಳುವಾಗ, ಪರಲೋಕದಲ್ಲಿ ಕೂಡ ನಾನು ಇರುವುದಕ್ಕೆ ನನ್ನ ಯಾರನ್ನ ಇಷ್ಟಪಡ್ತೇನೆ ಅಂತಂದ್ರೆ ನನ್ನ ಪ್ರೀತಿ ಮಾಡ್ತಕ್ಕಂಥ ನಿನ್ನನ್ನು ಇಷ್ಟಪಡ್ತೇನೆ ಎಂಬುದಾಗಿ. So he is in heaven, but the psalmist also writes here, and earth has nothing I desire besides you. ಆದುದರಿಂದ ಪರಲೋಕದಲ್ಲಿ ನೀನಿರ್ತೀಯ, ಜೊತೆಗೆ ಈ ಭೂಮಿ ಮೇಲೂ ಕೂಡ ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ನಾನು ಬಯಸ್ತೇನೆ ಎಂಬುದಾಗಿ ಹೇಳ್ತಾನೆ. What a lovely relationship. Can you see this? ಅದು ಎಂತ ಒಂದು ಮಧುರವಾದಂತ ಸಂಬಂಧ ಅಲ್ಲವೇ? I have somebody in ನನಗೆ heaven, ಪರಲೋಕದಲ್ಲಿ ಯಾರೋ ಇದ್ದಾರೆ. even though I am on this earth, ಈ ಲೋಕದಲ್ಲಿ ನಾನಿದ್ದರೂ ಕೂಡ but I desire him much more than the earthly things. ಈ ಲೋಕದ ಕಾರ್ಯಗಳಿಗಿಂತ ಹೆಚ್ಚಾಗಿ ಆತನ ಜೊತೆಯಲ್ಲಿ ಇರೋದಕ್ಕೆ ನಾನು ಆಸೆ ಪಡ್ತೇನೆ. It is something like when I traveled out for a journey, I was not in Bangalore, I had been to Odisha. ನಾನು ಪ್ರಯಾಣ ಮಾಡುವಾಗ ನಾನು ಒರಿಸ್ಸಾದಿಂದ ಬಂದವನಾಗಿರೋದ್ರಿಂದ, Though physically I was not present in Bangalore with my wife and children, ನಾವು ಕುಟುಂಬವಾಗಿ ಈ ಬೆಂಗಳೂರಲ್ಲಿ ವಾಸ ಮಾಡದೇ ಇದ್ರು, I was staying in Odisha for a project that is about 15 days. 15 ದಿವಸಗಳ ಒಂದು ಕಾರ್ಯದ ನಿಮಿತ್ತ ನಾವು ಒರಿಸ್ಸಾದಲ್ಲಿ ಇದ್ವಿ. Though we were not together in one place, ನಾವು ಒಂದೇ ಸ್ಥಳದಲ್ಲಿ ಜೊತೆಯಾಗಿ ಇಲ್ಲದೇ ಇದ್ರು, but every 15 minutes, half an hour, 1 hour, either I was calling my wife or she was calling me. ಒಂದು ದಿನದಲ್ಲಿ 1 ಗಂಟೆಗೆ ಅರ್ಧ ಗಂಟೆಗೆ ಒಂದು ಸಾರಿ ಆದ್ರೂ ನಾನಾದ್ರೂ ಅವರಿಗೆ ಕರೆ ಮಾಡ್ತಿದ್ದೆ, ಅಥವಾ ನಮ್ಮ ಶ್ರೀಮತಿ ಆದ್ರೂ ನನಗೆ ಕರೆ ಮಾಡ್ತಿದ್ರು. So it is like though she is far off from me, but she's always thinking of me. ನನ್ನಿಂದ ಅವರು ದೂರ ಇದ್ರು ಸಹ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರು. She will ask me, did you wake up? ಎದ್ದಿದ್ದೀರಾ ಎಂಬುದಾಗಿ ಕೇಳ್ತಿದ್ರು. Did you finish your routine work? ನಿಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿದ್ರೆ Did you have your breakfast? ನೀವು ಬೆಳಗಿನ ಉಪಹಾರ ತೆಗೆದುಕೊಂಡ್ರೆ Did you start your work? ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಾ? Now where are you going to? ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂಬುದಾಗಿ ಕೇಳ್ತಿದ್ರು. Now what are you doing? ಈಗ ಏನ್ ಮಾಡ್ತಾ ಇದ್ದೀರಾ? Like that one. Every few minutes she wants to interact with me. Do you know why? ಪ್ರತಿ ಕ್ಷಣ ಅವರು ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು. ಯಾಕೆ ಗೊತ್ತೇ? Because she loves me and she wants to desire me even though I'm not near her. ಯಾಕಂತಂದ್ರೆ ನಾನು ಅವರ ಜೊತೆಯಲ್ಲಿ ಇಲ್ಲದಿದ್ರು ಸಹ ಅವರು ನನ್ನ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ರು. ಯಾಕಂದ್ರೆ ಅವರು ನನ್ನನ್ನ ಪ್ರೀತಿ ಮಾಡ್ತಾರೆ. Here the psalmist also writing something. Whom have I in heaven but you? ಕೀರ್ತನೆಗಾರನು ಬರೀತಾನೆ, ಪರಲೋಕದಲ್ಲಿ ನೀನಲ್ಲದೆ ನನಗೆ ಯಾರು? And earth has nothing I desire besides you. ನನ್ನಲ್ಲದೆ ಈ ಭೂಮಿ ಮೇಲೆ ಇನ್ಯಾವುದನ್ನು ನಾನು ಬಯಸುವುದಿಲ್ಲ.
My flesh and my heart may fail, ನನ್ನ ಮನಸ್ಸು ಮತ್ತು ನನ್ನ ಶರೀರವು ಕುಗ್ಗಿ ಹೋದರೇನು, but God is the strength of my heart and my portion forever. ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ಎಂಬುದಾಗಿ. Many such relationships are there, my dear brothers and sisters. ಅಂತ ಒಂದು ಸಂಬಂಧಗಳು ನಮಗಿದೆ ಸಹೋದರ ಸಹೋದರಿಯರೇ. And the very intimate relationship is the relationship of husband and wife. ಆದ್ರೆ ಬಹಳ ಹತ್ತಿರದ ಸಂಬಂಧ ಗಂಡ ಹೆಂಡರ ಸಂಬಂಧ. That is a relationship which go across all boundaries, and then that's a very unique relationship. ಆ ಒಂದು ಸಂಬಂಧ ಮಾತ್ರ ಎಲ್ಲ ಎಲ್ಲೆಗಳನ್ನ ಮೀರಿ ಬಹಳ ಹತ್ತಿರವಾಗಿರುವಂತ ಒಂದು ಸಂಬಂಧವಾಗಿರ್ತದೆ. And that is why when we come together for wedding, we take a vow in the church. ಆ ಕಾರಣಕ್ಕಾಗಿಯೇ ನಾವು ಮದುವೆಯಾಗುವಾಗ ಸಭೆಯಲ್ಲಿ ನಾವು ನಮ್ಮ ಒಂದು ಪ್ರಮಾಣಗಳನ್ನು ಸ್ವೀಕರಿಸಿಕೊಳ್ತೇವೆ. And in that vow, we, in the presence of God and in the presence of people, we tell, I would be there with you till the end of my life. ಆ ಒಂದು ಪ್ರಮಾಣದಲ್ಲಿ ನಾವು ಪ್ರಮಾಣೀಕರಿಸುತ್ತೇವೆ, ಈ ಜೀವದ ಅಂತ್ಯದವರೆಗೂ ನಾನು ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ ಎಂಬುದಾಗಿ. And even though that vow is taken, but still within few minutes, few hours, few days, few months or years, people are separated. ಈ ರೀತಿಯಾದಂತಹ ಪ್ರಮಾಣ ವಚನವನ್ನ ಮಾಡಿದರೂ ಸಹ ಕೆಲವು ಸಮಯದ ನಂತರ ದಿನಗಳು ಕಳೆದಂತೆ ಅನೇಕರು ವಿಚ್ಛೇದನವಾಗ್ಬಿಡ್ತಾರೆ. I come across one news article. ಒಂದು ಪತ್ರಿಕೆಯನ್ನು ಓದುವಾಗ ಇದನ್ನ ನಾನು ನೋಡಿದೆ. And then when I read that, I was so surprised and shocked to know. ಅದನ್ನ ಓದಿ ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. And what happened there? The wedding took place in the church. ಎಲ್ಲಿ ಏನಾಯ್ತು ಎಂಬುದಾಗಿ ಹೇಳುವಾಗ ಒಂದು ಆಲಯದಲ್ಲಿ ಒಂದು ಮದುವೆ ಆಯಿತು. And they took the vow. ಅಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ್ರು. They exchanged ring. ಅವರು ಒಂದು ಉಂಗುರಗಳನ್ನ ಬದಲಾವಣೆ ಮಾಡಿಕೊಂಡ್ರು. They kissed each other. ಒಬ್ಬರನ್ನೊಬ್ಬರು ಮುದ್ದಿಟ್ರು. And the wedding was completed, solemnized. ಮದುವೆ ಸಂಪೂರ್ಣ ಆಯ್ತು ಚೆನ್ನಾಗಿ. And the priest also said, now you are husband and wife. ಈಗ ಯಾಜಕರು ಹೇಳ್ತಾರೆ, ಬೋಧಕರು ನೀವು ಗಂಡ ಹೆಂಡತಿ ಎಂಬುದಾಗಿ. And he blessed, the priest blessed them. ಅವರನ್ನ ಅವರು ಆಶೀರ್ವಾದ ಮಾಡಿದ್ರು. And from the church, the reception, wedding reception was organized about 100 meters away from the church in that same campus only. ಅದೇ ಒಂದು ಕ್ಯಾಂಪಸ್ ಅಲ್ಲಿ ಚರ್ಚಿಂದ 100 ಅಡಿಗಳ ಅಂತರದಲ್ಲಿ ಒಂದು ಮದುವೆಯ ಕಾರ್ಯಕ್ರಮದ ಯೋಜನೆ ಆಗಿತ್ತು. And everybody went to the reception area and waiting anxiously so that they would also wish the newly wedded couple. ಆ ಒಂದು ರಿಸೆಪ್ಷನ್ ಆಗುವಂತ ಸ್ಥಳದಲ್ಲಿ ಪ್ರತಿಯೊಬ್ರು ಆ ಮದುಮಗ ಮದುಮಗಳಿಗೋಸ್ಕರ ಕಾಯ್ತಾ ಇದ್ರು. They're waiting and waiting and waiting. ಅಲ್ಲಿ ಅವರು ಕಾಯ್ತಾ ಇರ್ತಾರೆ. But this newly wedded couple are not coming. ಆದ್ರೆ ಈಗ ತಾನೇ ಮದುವೆ ಆದಂತ ಜೋಡಿ ಅಲ್ಲಿಗೆ ಬರ್ತಾ ಇಲ್ಲ. And they are not coming. ಬರ್ತಾ ಇಲ್ಲ ಅವರು. And the time is just passing by. They are not coming. ಸಮಯ ಕಳೀತಾ ಇದೆ, ಆದ್ರೂ ಕೂಡ ಅವ್ರು ಬರ್ತಾ ಇಲ್ಲ. And they sent someone to find out what's wrong. ಆಗ ಅಲ್ಲಿಂದ ಕೆಲವೊಬ್ಬರನ್ನ ಕಳ್ಸಿಕೊಡ್ತಾರೆ, ಏನಾಗಿದೆ ನೋಡಿ ಎಂಬುದಾಗಿ. And that person went there and then he dropped a bombshell, the information which everybody shocked. ಆ ವ್ಯಕ್ತಿ ಹೋಗಿ ಅಲ್ಲಿ ನಡೆದಂತ ವಿಷಯವನ್ನ ತಂದು ತಿಳಿಸುವಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. Do you know what he said? ಏನ್ ಹೇಳಿದ್ರು ಗೊತ್ತಾ? After the wedding, when they were walking from the church to the reception place, which is around 100 meters, ಮದುವೆ ಆದ ಮೇಲೆ ಆಲಯದಿಂದ ಆ ಒಂದು ರಿಸೆಪ್ಷನ್ ಆಗುವಂತ ಸ್ಥಳಕ್ಕೆ 100 ಅಡಿ ಅಂತರದಲ್ಲಿ ನಡೆದು ಬರುವಾಗ they are divorced. ಆ ಸಮಯದಲ್ಲಿ ಅವರು ವಿಚ್ಛೇದನವನ್ನು ಪಡ್ಕೊಂಡ್ರು ಎಂಬುದಾಗಿ. They are divorced. ಅವರು ಬೇರೆ ಬೇರೆ ಆದ್ರು ಎಂಬುದಾಗಿ. The bride did not want to stay with the groom. ಆ ವಧು ವರನ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. And the groom also doesn't want to stay with the bride. ವರ
ಸಹ ವಧುವಿನ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. Few minutes ago, they had taken a vow. ಕೆಲವು ಕ್ಷಣಗಳ ಹಿಂದೆ ಅವರು ಪ್ರಮಾಣವನ್ನ ಸ್ವೀಕಾರ ಮಾಡಿದ್ರು. And after few minutes, they are divorced ಅದಾದ ಕೆಲವು ಕ್ಷಣದಲ್ಲಿ ಅವರು ಬೇರೆ ಬೇರೆ ಆದ್ರು. because they developed a fight. ಯಾಕಂತಂದ್ರೆ ಅವರು ಜಗಳವನ್ನ ಮುಂದುವರಿಸಿದ್ರು. Maybe an argument started. ಒಂದು ವೇಳೆ ವಾದ ವಿವಾದಗಳು ನಡೆದಿರಬಹುದು. And in that argument, the groom told the bride, stupid. ಆ ಸಮಯದಲ್ಲಿ ವರನು ವಧುವಿಗೆ ನೀನು ಮೂರ್ಖಳು ಎಂಬುದಾಗಿ ಹೇಳಿರಬಹುದು. And that was enough for them to be separated. ಅಷ್ಟು ಮಾತ್ರ ಸಾಕು ಅವರು ಬೇರೆ ಬೇರೆ ಆಗೋದಕ್ಕೆ. Is my relationship is just like that with my God, my dear brothers and sisters? ನನ್ನ ಮತ್ತು ದೇವರ ನಡುವಿನ ಸಂಬಂಧ ಹಾಗಿರ್ಲಿಕ್ಕೆ ಸಾಧ್ಯನಾ ಸಹೋದರ ಸಹೋದರಿಯರೇ? These two, they did not know each other well, and that's why they could not stay together. ಈ ಇಬ್ಬರು ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಅದಕ್ಕಾಗಿ ಆ ಕಾರಣ ಆಯ್ತು. But here the psalmist very clearly tells, whom have I in heaven but you, and earth has nothing I desire besides you. ಕೀರ್ತನೆಗಾರನು ಇಲ್ಲಿ ಬರೀತಾನೆ, ಪರಲೋಕದಲ್ಲಿ ನನಗೆ ಇನ್ನಾರ ಅವಶ್ಯ, ಭೂಲೋಕದಲ್ಲಿಯೂ ನಿನ್ನನ್ನು ಹೊರತು ಇನ್ನಾರನ್ನು ಬಯಸನು ಎಂಬುದಾಗಿ. Even though my heart and my flesh may fail, but God, you are going to be the strength of my heart and my portion forever. ಮನಗಳು ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ಎಂಬುದಾಗಿ ಹೇಳ್ತಾನೆ. And that's why in verse 28 he says, 28ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, as for me, ಇಂದಿನಿಂದ it is good to be near God, ದೇವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು ಭಾಗ್ಯಕರವಾದದ್ದು ಎಂಬುದಾಗಿ. because I have made the sovereign Lord my refuge. ಯಾಕಂತಂದ್ರೆ ಸರ್ವಶಕ್ತನಾದಂತ ದೇವರನ್ನ ಆಶ್ರಯಿಸಿಕೊಂಡವನಾಗಿದ್ದೇನೆ. Yes, it is good to be near God. ಹೌದು, ದೇವರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಭಾಗ್ಯಕರವಾದದ್ದು. But before that, ಅದಕ್ಕೆ ಮುಂಚಿತವಾಗಿ, do you know who he is? ಆತನು ಯಾರು ಎಂಬುದಾಗಿ ನಿಮಗೆ ಗೊತ್ತೇ? Do you know what he does? ಆತನು ಏನ್ ಮಾಡ್ತಾನೆ ಎಂಬುದು ನಿಮಗೆ ಗೊತ್ತೇ? Do you know where he stays? ಆತನು ಎಲ್ಲಿರ್ತಾನೆ ಎಂಬುದಾಗಿ ನಿಮಗೆ ಗೊತ್ತೇ? Do you know? ಗೊತ್ತಿರಬೇಕು. 2 Corinthians chapter 5 verse 1 tells there. 2 ಕೊರಿಂಥದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳ್ತದೆ. And it is written, for we know that if the earthly tent we live in is destroyed, we have a building from God, an eternal house in heaven, not built by human hands. 2 Corinthians 2 Corinthians chapter 5 verse 1. 5ನೇ ಅಧ್ಯಾಯ 1ನೇ ವಚನ. 2 ಕೊರಿಂಥದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. So here the very first line tells there, for we know. ಇಲ್ಲಿ ಮೊದಲನೇದಾಗಿ ಹೇಳ್ತದೆ ನಮಗೆ ಗೊತ್ತು ಎಂಬುದಾಗಿ. We know. ನಮಗೆ ಗೊತ್ತು. Do we know? ನಮಗೆ ಗೊತ್ತಿದೆಯಾ? Do you know that God? ಆ ದೇವರು ನಿಮಗೆ ಗೊತ್ತಿದೆಯಾ? Do you know Jesus? ಯೇಸು ಕ್ರಿಸ್ತನು ನಿಮಗೆ ಗೊತ್ತಿದೆಯಾ? Do you know the Holy Spirit? ಪರಿಶುದ್ಧಾತ್ಮ ದೇವರು ನಿಮಗೆ ಗೊತ್ತಿದೆಯಾ? Do you know that this earthly life is going to end? ಈ ಲೋಕವು, ಈ ಭೂಮಿಯು ಒಂದು ದಿವಸ ಅಂತ್ಯವಾಗುತ್ತದೆ ಎಂಬುದಾಗಿ ನಿಮಗೆ The ಗೊತ್ತಿದೆಯೋ? strength that we have is going to end. ಈ ಒಂದು ಶರೀರದಲ್ಲಿ ಇರ್ತಕ್ಕಂಥ ಈ ಜೀವ ಅಂತ್ಯ ಆಗ್ತದೆ ಎಂಬುದಾಗಿ ಗೊತ್ತಿದೆಯೋ? The knowledge that we have is going to end. ನಮಗಿರುವಂತ ಜ್ಞಾನವು ಅಂತ್ಯವಾಗುತ್ತದೆ ಎಂಬುದಾಗಿ ಗೊತ್ತಿದೆಯೋ? The wealth that we have is going to end. ನಮಗಿರುವಂತ ಆಸ್ತಿ ಐಶ್ವರ್ಯ ಅಂತ್ಯ ಆಗುತ್ತದೆ ಎಂಬುದಾಗಿ ಗೊತ್ತಿದೆಯೋ? The position or the possession that we have is going to end. ನಮಗಿರುವಂತ ಸ್ಥಾನ ಮಾನಗಳು ಅಂತ್ಯ ಆಗುತ್ತವೆ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? Do you know that? ನಿಮಗೆ ಗೊತ್ತಿದೆಯಾ? And 2 Corinthians, Paul writes there and tells that we know.
2 ಕೊರಿಂಥದವರ ಪತ್ರಿಕೆಯಲ್ಲಿ ಪೌಲನು ಬರೀತಾನೆ, ನಮಗೆ ಗೊತ್ತು ಎಂಬುದಾಗಿ. We know ನಮಗ್ ಗೊತ್ತು. what he knows. ಆತನಿಗೇನ್ ಗೊತ್ತಿದೆ? If the earthly tent we live is destroyed, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ಈ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, we have a building from God, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟು. an eternal house ಅದು ನಿತ್ಯವಾದಂತ ಮನೆ in heaven, ಪರಲೋಕದಲ್ಲಿ ಇರುವಂತ ಮನೆ. and that is not built by human being. ಅದು ಮನುಷ್ಯರಿಂದ ಕಟ್ಟಲ್ಪಡಲಾರದಂತದ್ದು. It is built by God. ದೇವರೇ ಕಟ್ಟಲ್ಪಟ್ಟಿರುವಂತದ್ದು. My dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, whatever human being makes, ಮನುಷ್ಯನು ಏನೇ ಮಾಡಿದ್ರು it is limited time it will work. ಅದಕ್ಕೆ ಒಂದು ಇತಿಮಿತಿಯಾದಂತ ಸಮಯವಿರುತ್ತದೆ. The best of the best mobile phone which you buy today, ಅತ್ಯುತ್ತಮವಾದಂತ ಮೊಬೈಲ್ ಫೋನ್ ಅನ್ನ ನೀವು ಇವತ್ತು ಖರೀದಿ ಮಾಡಿದ್ರು after a few months and years, it is obsolete. ಕೆಲವು ತಿಂಗಳು ವರ್ಷಗಳಾದ ಮೇಲೆ ಅದು ಹಾಳಾಗ್ಬಿಡ್ತದೆ. The best of the best houses you build, ಅತ್ಯುತ್ತಮವಾದಂತ ಮನೆಯನ್ನ ನೀವು ಕಟ್ಟಿಕೊಂಡ್ರು after a few days, it will be destroyed. ಕೆಲವು ದಿನಗಳಾದ ಮೇಲೆ ಅದು ನಾಶವಾಗ್ತದೆ. And the best position that you go up to ಇವತ್ತು ನೀವು ಯಾವುದೇ ಸ್ಥಾನಕ್ಕೆ ಏರಿದ್ರು in your working place, ನಿಮ್ಮ ಕೆಲಸದ ಸ್ಥಳದಲ್ಲಿ, after a few years, you will retire and go. ಕೆಲವು ವರ್ಷಗಳಾದ್ಮೇಲೆ ನೀವು ಅಲ್ಲಿಂದ ನಿವೃತ್ತಿಯನ್ನು ಹೊಂದಿ ಹೋಗ್ತಾರೆ. Even SpaceX had prepared one spaceship that also could not work, which you would have seen yesterday in the news. ನಿನ್ನೆ ನೀವು ನೋಡಿದಂತ ಒಂದು ಮುಖ ಪರಿಚಯ ಕೂಡ ನಿಮ್ಮಿಂದ ಕಣ್ಮರಿ ಆಗ್ಬಿಡ್ತದೆ. Elon Musk's company SpaceX had prepared one rocket to send, and it blasted and it didn't work properly. ನಿನ್ನೆ ನಾವು ನೋಡಿದ ಹಾಗೆ ಆ ಒಂದು ರಾಕೆಟ್ ಅನ್ನ ಮೇಲೆ ಹಾರಿಸಿದ್ರು ಕೂಡ ಅದು ಅರ್ಧದಲ್ಲಿ ಬ್ಲಾಸ್ಟ್ ಆಗೋಯ್ತು. So anything the human being they make, it is for temporal, it is not permanent. ಈ ಭೂಮಿ ಮೇಲೆ ಮನುಷ್ಯನು ಏನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕವಾಗಿರ್ತದೆ, ಅದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. But when God has made me in his own image and his likeness, I am for eternity. Hallelujah. ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹಾಗೆ ನನ್ನನ್ನು ಸೃಷ್ಟಿ ಮಾಡಿರುವುದರಿಂದ ನಾನು ನಿರಂತರವಾಗಿ ಜೀವಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. And that is why I need to be near God, because he is in heaven. ಅದಕ್ಕೋಸ್ಕರವೇ ನಾನು ದೇವರ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಆತನು ಪರಲೋಕದಲ್ಲಿದ್ದಾನೆ. And whatever he makes, it is for eternity. ಆತನು ಏನೇ ಸೃಷ್ಟಿ ಮಾಡಿದ್ರು ಕೂಡ ಅದು ನಿತ್ಯತ್ವಕ್ಕಾಗಿ ಇರುತ್ತದೆ. Whatever he gives, it is for eternity. ಕೊಟ್ಟರು ಅದು ನಿತ್ಯತ್ವಕ್ಕಾಗಿ ಇರುವಂತದ್ದಾಗಿರ್ತದೆ. That is why the psalmist says, my flesh and my heart may ಅದಕ್ಕಾಗಿ fail, ಕೀರ್ತಿಗಾರನು ಹೇಳ್ತಾನೆ, ತಾನು ಮನಗಳು ಕ್ಷಯಿಸಿದರು, but God is the strength of my heart and my portion ದೇವರು forever. ಮಾತ್ರ ನನ್ನ ಪಾಲು ಶಾಶ್ವತವಾಗಿ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. Yes, God is the strength of my heart and my portion ನನ್ನ forever. ಹೃದಯದ ಎಲ್ಲಾ ಕಾರ್ಯಗಳಿಗೂ ಯೆಹೋವನು ಮಾತ್ರ ಸರ್ವಶಕ್ತನಾಗಿದ್ದಾನೆ. That's why, my dear brothers and sisters, it's good for me to be near God. ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಜೊತೆಯಲ್ಲಿ ಇರತಕ್ಕಂಥದ್ದು ಉತ್ತಮವಾದದ್ದು. Because he knows me well. ಯಾಕಂದ್ರೆ ಆತನಿಗೆ ನಾನು ಗೊತ್ತು. He knows me very well. ನನ್ನ ಬಗ್ಗೆ ಆತನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. I might not know my wife well. ನನ್ನ ಹೆಂಡತಿಯ ವಿಚಾರದಲ್ಲಿ ನಾನು ಚೆನ್ನಾಗಿ ಗೊತ್ತಿಲ್ಲದೆ ಇರಬಹುದು. I might not know my children well. ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರಬಹುದು. I might not know my parents well. ನನ್ನ ತಂದೆ ತಾಯಿಗಳ ಬಗ್ಗೆ ಸರಿಯಾಗಿ ನನಗೆ ತಿಳಿದೇ ಇರಬಹುದು. I might not know my friends well. ನಮ್ಮ ಸ್ನೇಹಿತರ ಬಗ್ಗೆ ನನಗೆ ಸರಿಯಾಗಿ ಅರ್ಥ ಆಗದೆ ಇರಬಹುದು. I might not know my colleagues well. ನನ್ನ ಜೊತೆ ಕೆಲಸ ಮಾಡೋರ ಬಗ್ಗೆ ನಾನು ತಿಳಿದುಕೊಳ್ಳಲಾರದೆ ಇರಬಹುದು. I might not know my bosses well. ನಮ್ಮ ಯಜಮಾನರನ್ನ ನಾನು ಅರಿಯದೇ ಇರಬಹುದು. But do I know my God well?
ನನ್ನ ದೇವರನ್ನ ನಾನು ಚೆನ್ನಾಗಿ ಬಲ್ಲವನಾಗಿರ್ಬೇಕು. Because he knows me very well. ಯಾಕಂತಂದ್ರೆ ಆತನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. Psalm 139 talks about that. ಕೀರ್ತನೆಗಾರನು 1ನೇ ಅಧ್ಯಾಯ 39ನೇ ವಚನದಲ್ಲಿ ಅದು ಮಾತಾಡುವಂತದ್ದಾಗಿದೆ. Psalm 139 14 to 18 tells that. ಕೀರ್ತನೆಗಾರನು 1:39 I praise you because, Yes, please. I praise you because I am fearfully and wonderfully made. ನಾನು ದೇವರಿಗೆ ಸ್ತುತಿ ಸಲ್ಲಿಸ್ತೇನೆ. ಯಾಕಂತಂದ್ರೆ ದೇವರು ನನ್ನನ್ನ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಸೃಷ್ಟಿಸಿದ್ದಾನೆ. Your words are wonderful. ನಿನ್ನ ಮಾತುಗಳು ಅದ್ಭುತವಾದವು. I know that full well. ಅದನ್ನ ನಾನು ಚೆನ್ನಾಗಿ ತಿಳಿದುಕೊಂಡವನಾಗಿದ್ದೇನೆ. My frame was not hidden from you. ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. When I was made in the secret places, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡಿಸುವಾಗ, when I was woven together in the depth of the earth, ನಾನು ಲೋಕದಲ್ಲಿ ಭೂಗರ್ಭದಲ್ಲಿ ರಚಿಸಲ್ಪಡ್ತಾ ಇದ್ದಾಗ, my frame was not hidden from you. ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. He knows me fully well. ಆತನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. He knows where I sit, ನಾನು ಎಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ ಆತನಿಗೆ ಗೊತ್ತು. where I go, ನಾನು ಎಲ್ಲಿ ಹೋಗ್ತೇನೆ ಎಂಬುದಾಗಿ ಆತನಿಗೆ ಗೊತ್ತು. when I sleep, ನಾನು ಎಲ್ಲಿ ಮಲ್ಕೊಳ್ತೇನೆ ಎಂಬುದಾಗಿ ಆತನಿಗೆ ಗೊತ್ತು. when I wake up. ನಾನು ಎಲ್ಲಿ ಎಚ್ಚರವಾಗಿರ್ತೀನಿ ಎಂಬುದಾಗಿ ಆತನಿಗೆ ಗೊತ್ತುಂಟು. He knows me well. ಆತನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. Psalm 139 chapter 1 to 6 talks about that. You know when I sit and when I rise. ಕೀರ್ತನೆಗಾರನು 139 1ರಿಂದ 6 ವಚನಗಳ ತನಕ ಹೇಳ್ತಾನೆ, ನಾನು ಕೂತುಕೊಳ್ಳುವುದು ಹೇಳುವುದು ನನಗೆ ಗೊತ್ತದೆ ಎಂಬುದಾಗಿ. You perceive my thoughts from afar. ದೂರದಿಂದಲೇ ನನ್ನ ಆಲೋಚನೆಗಳನ್ನ ಬಲ್ಲವನಾಗಿರ್ತಿ ಎಂಬುದಾಗಿ ಹೇಳ್ತಾನೆ. You discern my going out and my lying down. ನಾನು ಹೋಗುವುದು ಬರುವುದು ನಿನಗೆ ಗೋಚರವಾಗಿದೆ ಎಂಬುದಾಗಿ ಹೇಳ್ತಾನೆ. You're familiar with all my ways. ನನ್ನ ಮಾರ್ಗವನ್ನ ನೀನು ಅರಿತವನಾಗಿದ್ದೆ ಎಂಬುದಾಗಿ ಹೇಳ್ತಾನೆ. Before a word is on my tongue, you Lord know it completely. ನನ್ನ ಬಾಯಲ್ಲಿ ನನ್ನ ಹೃದಯದಲ್ಲಿ ಏನು ಬರುವುದಕ್ಕಿಂತ ಮುಂಚಿತವಾಗಿ ದೇವರೇ ನೀನು ಅದನ್ನ ಬಲ್ಲವನಾಗಿದ್ದೆ ಎಂಬುದಾಗಿ ಹೇಳ್ತಾನೆ. He knows in and out of me. ನನ್ನ ಒಳಗೆ ಹೊರಗೆ ನಡೆಯುವಂತದ್ದೆಲ್ಲವೂ ಆತನಿಗೆ ಗೊತ್ತಿದೆ. What I speak, what I think, what I do, everything he knows. ನಾನು ನೋಡುವುದು, ನಾನು ಮಾಡುವುದು ಪ್ರತಿಯೊಂದು ಕೂಡ ಆತನಿಗೆ ಗೊತ್ತಿದೆ. That's why he has told in Jeremiah 29:11, I know the plans I have for you. ಅದಕ್ಕೋಸ್ಕರ ಯೆರೆಮೀಯನು ಬರೆದ ಪ್ರವಾದನೆ 29:11ನೇ ವಚನದಲ್ಲಿ ನಿನ್ನ ಎಲ್ಲಾ ಮಾರ್ಗಗಳು ನನಗೆ ಗೊತ್ತುಂಟು ಎಂಬುದಾಗಿ ಹೇಳ್ತಾನೆ. Plans to prosper you and give you a future full of hope. ನಿನ್ನ ಅಭಿವೃದ್ಧಿ ಪಡಿಸಿ ನಿನ್ನನ್ನು ಉದ್ಧಾರ ಮಾಡುವಂತ ಯೋಜನೆಗಳು ನನಗಿವೆ ಎಂಬುದಾಗಿ ಹೇಳ್ತಾನೆ. And if you go and read Isaiah 43 1 to 7, there also he tells that I have called you by name and you are mine. ಯೆಶಾಯನು ಬರೆದಂತ ಪ್ರವಾದನೆ 43ನೇ ಅಧ್ಯಾಯ 1ನೇ ವಚನದಿಂದ 3 ತನಕ ನೋಡುವಾಗ ನಾನು ನಿನ್ನ ಹೆಸರನ್ನ ಹಿಡಿದು ಕರೆದಿದ್ದೇನೆ ಎಂಬುದಾಗಿ ಹೇಳ್ತಾನೆ. He is telling you are mine. ಆತನು ಹೇಳ್ತಾನೆ ನೀನು ನನ್ನವನು ಎಂಬುದಾಗಿ. Even though he knows that we are dust. ನಾವು ಮಣ್ಣು ಧೂಳು ಆಗಿದ್ದೇವೆ ಎಂಬುದಾಗಿ ಗೊತ್ತಿದ್ದರೂ still he loves us. ಆತನು ನಮ್ಮನ್ನ ಪ್ರೀತಿ ಮಾಡ್ತಾನೆ. He knows us. ನಮ್ಮ ಬಗ್ಗೆ ಆತನಿಗೆ ತಿಳಿದಿದೆ. He loves us with an everlasting love. ಆತನು ಎಂದು ಅಳಿಸಲಾಗಲಾರದಂತ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸ್ತಾನೆ. And he has plans for eternity. ಆತನು ನಮಗಾಗಿ ನಿತ್ಯತ್ವದ ಆಲೋಚನೆ ಉಳ್ಳವನಾಗಿದ್ದಾನೆ. It's not a temporary plan, my dear brothers and sisters. ಅದು ತಾತ್ಕಾಲಿಕವಾದಂತ ಆಲೋಚನೆ ಅಲ್ಲ ಸಹೋದರ ಸಹೋದರಿಯರೇ. God's plan for me and for you is for eternity. ದೇವರು ನಮಗಾಗಿ ನಿಮಗಾಗಿ ನಿತ್ಯತ್ವದ ಯೋಜನೆಯನ್ನು ಹೊಂದಿದವನಾಗಿದ್ದಾನೆ.
If he knows me so well, ಆತನ ನನ್ನ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರುವಾಗ how well do I know him? ಎಷ್ಟು ಚೆನ್ನಾಗಿ ನಾನು ಆತನನ್ನು ಅರ್ಥ ಮಾಡಿಕೊಂಡಿದ್ದೇನೆ. If you look at Job, what he says in Job 19:25, ಯೋಬನು ಬರೆದಂತ ಪ್ರವಾದನೆ ಪುಸ್ತಕದಲ್ಲಿ 19ನೇ ಅಧ್ಯಾಯ 25ನೇ ವಚನವನ್ನ ನಾವು ನೋಡುವಾಗ, ಪುಣ್ಯ ಅವ್ರದ್ದು ಇದಿತ್ತಲ್ಲ, ಅದು ಇನ್ನೊಂದು ಬೇರೆ ಇದೆ. I know, sorry, I didn't get that one. No, that is different voice. Okay, I know my Redeemer lives, he tells there. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. Yes, I know my Redeemer lives. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. So Job could know God and say, I know that my Redeemer, he lives. ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. And if you look at Peter, what Peter tells in Matthew chapter 16 verse 16, I will just tell it out because the paucity of time. If you can take note of that, Peter says in Matthew 16:16, you are the Christ, Son of the living God. ನೀನು ಜೀವಿಸುವಂತ ಕ್ರಿಸ್ತನು ಎಂಬುದಾಗಿ ಪೇತ್ರನು ಹೇಳುವಂತವನಾಗಿದ್ದಾನೆ. So Job said, I know my Redeemer. ಯೋಬನು ಹೇಳ್ತಾನೆ, ನನ್ನ ರಕ್ಷಕನನ್ನ ನಾನು ಬಲ್ಲೆನು ಎಂಬುದಾಗಿ. And my Redeemer lives. He tells that my Redeemer lives. ನನ್ನ ರಕ್ಷಕನು ಜೀವಿಸುವ ಆತನಾಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. And disciple Peter says, you are the Christ, Son of the living God. ಅಪೊಸ್ತಲರಾದಂತ ಪೇತ್ರನು ಹೇಳ್ತಾನೆ, ಜೀವಿಸುವವರೊಳಗೆ ನೀನು ಜೀವಿಸುವಂತ ದೇವರಾಗಿದ್ದೀ ಎಂಬುದಾಗಿ ಹೇಳ್ತಾನೆ. If you read in John chapter 4 verse 41-42, there the people of Samaria says, now we know that he is the savior of the whole world. ಯೋಹಾನ್ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡ್ತೇವೆ, ಜನರು ಹೇಳ್ತಾರೆ, ನೀನೇ ಸದಾಕಾಲ ಜೀವಿಸುವಾತನು ಎಂಬುದನ್ನ ಈಗ ತಿಳಿದುಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. So the people of Samaria, they knew that Jesus is the savior of the whole world. ಸಮಾರ್ಯ ಊರಿನ ಜನರಿಗೆ ಗೊತ್ತು, ಈ ಲೋಕದ ರಕ್ಷಕನು ಜೀವಿಸುವಂತವನಾಗಿದ್ದಾನೆ ಎಂಬುದಾಗಿ. Then Paul also tells that in 2 Timothy 1:12, 2 ತಿಮೋಥಿ 1:12ನೇ ವಚನದಲ್ಲಿ ಪೌಲನು ಹೀಗೆ ಬರೀತಾನೆ, I know whom I have believed. ನಾನು ನಂಬಿರುವ ಆತನನ್ನ ನಾನು ಬಲ್ಲಾತನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. Paul also tells there to the Romans in Romans chapter 8 verse 28, ರೋಮಾಪುರ ಪತ್ರಿಕೆ 8:28ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ, we know that in all things God works for the good of those who love him. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ಹೇಳ್ತಾನೆ. Then John the disciple again writes in 1 John 3:2, ಮೊದಲನೇ ಯೋಹಾನನು 3:2ನೇ ವಚನದಲ್ಲಿ ಶಿಷ್ಯನಾದ ಯೋಹಾನ ಹೇಳ್ತಾನೆ, we know that when he appears we shall be like ಆತನು him. ಬರುವಾಗ ಆತನನ್ನ ನೋಡುವಾಗ ಆತನ ಹಾಗೆ ನಾವು ಇರುತ್ತೇವೆ ಎಂಬುದಾಗಿ ಹೇಳ್ತಾನೆ. And then in the same chapter 3 verse 14 he says, ಅದೇ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಹೇಳ್ತದೆ, we know that we are passed out of death to life. ನಾವು ನಾಶಕರವಾದ ಮರಣದಿಂದ ಬಿಡುಗಡೆ ಹೊಂದಿ ಜೀವಕ್ಕೆ ಸೇರಿದವರಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ. So all these people, they are talking about how they know their God. ಈ ಎಲ್ಲ ದೇವ ಜನರು ಹೇಗೆ ತಮ್ಮ ದೇವರನ್ನ ಬಲ್ಲವರಾಗಿದ್ದಾರೆ ಎಂಬುದಾಗಿ ನಮಗೆ ತಿಳಿಸುವಂತವರಾಗಿದ್ದಾರೆ. My dear brothers and sisters, today do I say, I know my Redeemer, I know my Savior, I know the God whom I serve. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸೇವಿಸುವಂತ ದೇವರನ್ನ ನಾವು ಬಲ್ಲೆವು ಎಂಬುದಾಗಿ ಈ ದಿನ ನಾವು ಹೇಳಲಿಕ್ಕೆ ಸಾಧ್ಯವಾ? Yes, if you don't know him well, ಆತನನ್ನ ಸರಿಯಾಗಿ ನೀವು ತಿಳಿಯದೇ ಇದ್ದರೆ, it is good for you to be near God. ಇದು ದೇವರ ಜೊತೆಯಲ್ಲಿ ಇರುವುದಕ್ಕೆ ಇದು ಉತ್ತಮವಾದಂತ ಸಮಯವಾಗಿದೆ. If you go near him,
ಆತನ ಬಳಿಗೆ ನೀವು ಹೋದಾಗ He will teach you. ಆತ ನಿಮಗೆ ಉಪದೇಶಿಸ್ತಾನೆ. He will advise you. ಆತನು ಮಾರ್ಗದರ್ಶಿಸ್ತಾನೆ. He will show you the right path. ನಿಮಗೆ ಸರಿಯಾದಂತ ಮಾರ್ಗವನ್ನ ತೋರಿಸ್ತಾನೆ. And if you die, ಒಂದ್ ವೇಳೆ ಸತ್ತು ಹೋದರು, if this temporary tent vanishes, ಈ ಒಂದು ತಾತ್ಕಾಲಿಕವಾದಂತ ಗುಡಾರ ಕಿತ್ತು ಹಾಕಲ್ಪಟ್ಟರು, we need not be afraid. ನಾವು ಹೆದರಬೇಕಾಗಿಲ್ಲ. Another tent is built by my God. ನಮ್ಮ ದೇವರು ತನ್ನ ಕೈಯಿಂದಲೇ ಕಟ್ಟಲ್ಪಟ್ಟಂತ ಇನ್ನೊಂದು ಗುಡಾರವು ನಮಗಿರುತ್ತದೆ. And that is for eternity. ಅದು ನಿತ್ಯತ್ವಕ್ಕಾಗಿರುವಂತದ್ದಾಗಿರುತ್ತದೆ. John 3:16 very clearly tells that. ಯೋಹಾನನ ಸುವಾರ್ತೆ 3:16 ಅದನ್ನು God so loved the world that he gave his only begotten son. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. Whoever believes in him shall not perish but have eternal life. ಆತ ನಂಬುವವರನ್ನ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. Whoever believes in him, whoever. ಯಾರ್ಯಾರು ಆತನನ್ನ ಪ್ರೀತಿಸುತ್ತಾರೋ ಎಲ್ಲರೂ. No matter if you are a drunkard, no problem. If you are doing wrong things, no problem. If you believe, then you are going to be transformed. ಒಂದು ವೇಳೆ ನೀವು ಪಾಪದಲ್ಲಿ ಯಾವುದೇ ರೀತಿಯಾದಂತ ಪಾಪದಲ್ಲಿ ಕುಡುಕತನದಲ್ಲಿ ಆಗಲಿ ಇನ್ಯಾವುದೇ ಪಾಪದಲ್ಲಿ ಬಂಧಿಸಲ್ಪಟ್ಟರು ನೀವು ಕ್ರಿಸ್ತನನ್ನ ನಂಬುವಾಗ ನೀವು ಬದಲಾವಣೆ ಆಗುವಂತವರಾಗಿರ್ತೀರಿ. You would be a transformed person. ನೀವು ಮಾರ್ಪಟ್ಟಿಸಲ್ಪಟ್ಟಂತ ವ್ಯಕ್ತಿಯಾಗಿರ್ತೀರಿ. And that's why God also has taken initiative. ಅದಕ್ಕಾಗಿಯೇ ದೇವರು ಈ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. Isaiah chapter 1 verse 18 to 20. Can someone read, please? ಯೆಶಾಯನು ಬರೆದಂತ ಪ್ರವಾದನೆ 1ನೇ ಅಧ್ಯಾಯದಲ್ಲಿ ದಯಮಾಡಿ ಯಾರು ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯೆಶಾಯನು Isaiah 1:18 to 20. ಅಧ್ಯಾಯ 1ನೇ ಅಧ್ಯಾಯ 18 to 20. 21 ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರು ಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಅಯ್ಯೋ, ಅಷ್ಟೇ ಅಲ್ಲ ಸರ್? Yes, 18 to 20 only. So here it is telling, come, let us settle the matter. ಇಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. Yeah, though ವಾದಿಸುವ ಎಂಬುದಾಗಿ. Though your sins are like scarlet, they shall be as white as snow. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು. Though they are red as crimson, they shall be like wool. ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. If you are willing and obedient, ನೀವು ಒಪ್ಪಿ ವಿಧೇಯರಾದರೆ you will eat the good things of the land. ದೇಶದ ಮೇಲನ್ನು ಅನುಭವಿಸುವಿರಿ. But if you resist the rebel, you will be destroyed by the sword. ಕತ್ತಿಯ ಬಾಯಿಗೆ ತುತ್ತಾಗುವಿರಿ. God is taking that initiative to tell, come, let us reason together. Come, let us settle the matter. ದೇವರು ಬನ್ನಿರಿ ವಾದಿಸೋಣ ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. He wants to settle the matter. ಅವರು ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹರಿಸಲಿಕ್ಕಾಗಿ ಕರೆಯುವಂತವರಾಗಿದ್ದಾರೆ. It is good for me to be near God. ದೇವರ ಬಳಿಯಲ್ಲಿ ನಾವಿರುವಂತದ್ದು ಬಹಳ ಉತ್ತಮವಾದದ್ದಾಗಿದೆ. If I have to go near God, ನಾನು ದೇವರ ಬಳಿಗೆ ಹೋಗಬೇಕಾದರೆ, who is a holy God, ಪರಿಶುದ್ಧನಾದ ದೇವರ ಬಳಿಗೆ, with my unholy attitude, how can I go to him? ನನ್ನ ಅಶುದ್ಧನಾಗಿರುವಂತ ನಾನು ಹೇಗೆ ಆತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ? And that's why in Ezekiel 36:24 and 27 it tells that. Ezekiel 36. ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 36ನೇ ಅಧ್ಯಾಯದಲ್ಲಿ, that is 24 to 27 it tells there. 24ರಿಂದ 27 ವಚನದ ತನಕ ಹೀಗೆ ಹೇಳುವಂತನಾಗಿದ್ದಾನೆ. Can someone read that? ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ
ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದೇ. Yes, my dear brothers and sisters, God has taken that initiative. He wants to settle the matter with us. He wants to cleanse us. He wants to give us a new heart. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಮಗೆ ಹೊಸದಾದಂತಹ ಹೃದಯವನ್ನು ಕೊಟ್ಟು ನಮ್ಮನ್ನು ಸಂಪೂರ್ಣವಾಗಿ ಮಾರ್ಪಡಿಸುವಂತ ಒಂದು ಆಲೋಚನೆಯನ್ನ ಮಾಡಿಕೊಂಡಿದ್ದವನಾಗಿದ್ದಾನೆ. Yes, He wants to make us a new creation. ನಾವು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲ್ಪಡಬೇಕೆಂಬುದಾಗಿ ಆತನು ಇಚ್ಛೆಯುಳ್ಳವನಾಗಿದ್ದಾನೆ. So if I am near my God, ನಾನು ದೇವರ ಜೊತೆಯಲ್ಲಿ ಇದ್ದರೆ, He loves me, no doubt. ಆತ ನಮ್ಮನ್ನು ಪ್ರೀತಿಸುವುದರಲ್ಲಿ ಸಂದೇಹವಿಲ್ಲ. He forgives all my ಆತ ನನ್ನ sins. ಪಾಪಗಳನ್ನು ಕ್ಷಮಿಸ್ತಾನೆ. He sprinkles the clean water and makes us ಆತನು holy. ನಿರ್ಮಲೋದಕವನ್ನ ನನ್ನ ಮೇಲೆ ಹಾಕಿ And He wants to dwell with us. ನನ್ನನ್ನು ಪರಿಶುದ್ಧಗೊಳಿಸಿ ನನ್ನ ಜೊತೆಯಲ್ಲಿ And ಇರುವಂತವನಾಗಿದ್ದಾನೆ. if this tent, the temporary tent, ends here, ಈ ಒಂದು ತಾತ್ಕಾಲಿಕವಾದಂತಹ ಶರೀರವು ಮುಕ್ತಾಯವಾದರೂ He wants to be with us for eternity in heaven. ಆತನು ನಮ್ಮ ಜೊತೆಯಲ್ಲಿ ನಿತ್ಯತ್ವಕ್ಕೂ ಇರ್ಲಿಕ್ಕೆ ಇಷ್ಟಪಡುವಂತವನಾಗಿದ್ದಾನೆ. And that is why it is important for all of us to be near God. ಅದಕ್ಕಾಗಿಯೇ ನಾವೆಲ್ಲರೂ ಆತನ ಜೊತೆಯಲ್ಲಿ ಇರುವಂತದ್ದು ಅತ್ಯುತ್ತಮವಾಗಿದೆ. May I request here now that if you have not come near to Him, it is the time to come closer to Him. ಈ ಮುಖಾಂತರವಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಒಂದು ವೇಳೆ ಇನ್ನೂ ನಾವು ದೇವರ ಜೊತೆಯಲ್ಲಿ ದೇವರ ಬಳಿಯಲ್ಲಿ ಬರದಿದ್ದರೆ ಇದು ದೇವರ ಬಳಿಯಲ್ಲಿ ಬರೋದಕ್ಕೆ ತಕ್ಕ ಸಮಯವಾಗಿದೆ. You know Him, ಆತನಿಗೆ ನೀವು ಆತನನ್ನ ಬಲ್ಲಿರಿ, you know Him well. ಆತನನ್ನ ಚೆನ್ನಾಗಿ ಬಲ್ಲವರಾಗಿದ್ದೀರಿ. You spend time with Him, ಆತನ ಜೊತೆಯಲ್ಲಿ ಸಮಯವನ್ನ ಕಳೆಯಿರಿ. you spend time with Him more. ಆತನ ಜೊತೆಯಲ್ಲಿ ಹೆಚ್ಚು ಸಮಯವನ್ನ ಕಳೆಯಿರಿ. And now the third thing is you need to speak out this same message of love to others. ಈ ಮೂರನೇದಾಗಿ ನಾವು ನೋಡುವಾಗ ನಾವು ಆತನಲ್ಲಿ ಕಲಿತುಕೊಂಡಂತ ವಿಷಯವನ್ನ ಇತರರಿಗೆ ತಿಳಿಸಬೇಕಾಗಿರುವಂತದ್ದು. And that's the one call that God has given to us, that we need to obey Him. ಅದು ತಾನೇ ದೇವರು ನಮ್ಮನ್ನ ಕರೆದಾತನಾಗಿದ್ದಾನೆ, ಆತನಿಗೆ ನಾವು ವಿಧೇಯರಾಗಬೇಕಾಗಿದೆ. May God help us to understand this. ಇದನ್ನ ಅರ್ಥ ಮಾಡಿಕೊಳ್ಳುವಾಗೆ ಕರ್ತನು ನಮಗೆ ಸಹಾಯ ಮಾಡಲಿ. It is better for me to be near God. ದೇವರ ಜೊತೆಯಲ್ಲಿ ಇರ್ತಕ್ಕಂಥದ್ದು ನನಗೆ ಅತ್ಯುತ್ತಮವಾಗಿದೆ. Everything that is in and around us is going to go away from us, but God is the strength of my heart and my portion forever. ಈ ಭೂಮಿಯಲ್ಲಿ ನನ್ನ ಜೊತೆ ಇರುವಂತ ಎಲ್ಲವೂ ಕೂಡ ನಾಶವಾದರೂ ನನ್ನನ್ನು ಪ್ರೀತಿಸುವಂತ ದೇವರು ನನ್ನ ಜೊತೆಯಲ್ಲಿ ನಿರಂತರವಾಗಿ ಇರುವಂತವನಾಗಿದ್ದಾನೆ. May God bless us ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ and help us to glorify Him more and more. ಆತನನ್ನ ಮಹಿಮೆ ಪಡಿಸುವ ಹಾಗೆ ನಮಗೆ ಹೆಚ್ಚಾಗಿ ಸಹಾಯ ಮಾಡಲಿ. Shall we look to the Lord in prayer? ಪ್ರಾರ್ಥನೆಗೆ ಹೋಗೋಣ. Loving Heavenly Father, ಪರಲೋಕದ ಪ್ರೀತಿಯ ತಂದೆಯೇ, you are a loving Father, ನೀನು ಪ್ರೀತಿಸುವಂತ ದೇವರು, a holy God ಪರಿಶುದ್ಧನಾದಂತ ದೇವರು, who wants to love us with everlasting love. ನಿರಂತರವಾಗಿ ಶಾಶ್ವತವಾದಂತ ಪ್ರೀತಿಯಿಂದಲೇ ಪ್ರೀತಿಸುವಂತ ದೇವರು, who wants to cleanse us from all unrighteousness, ನಮ್ಮೆಲ್ಲ ನೀತಿಗಳಿಂದ ನಮ್ಮನ್ನು ಶುದ್ಧೀಕರಿಸುವಂತವನು, who wants to dwell with us. ನಮ್ಮ ಜೊತೆಯಲ್ಲಿ ಇರುವಂತವನು. For eternity you have plans for us, Lord. ನಮ್ಮನ್ನು ನಿತ್ಯತ್ವಕ್ಕಾಗಿ ಮಾರ್ಪಡಿಸುವಂತವನು ಆಗಿದ್ದೆ. Help us, Master. ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು. We would come near you. ನಿಮ್ಮ ಬಳಿಗೆ ಬರ್ಲಿಕ್ಕೆ ಸಹಾಯ ಮಾಡು. We would know you well. ನಾವು ನಿನ್ನನ್ನು ಬಲ್ಲವರಾಗಿದ್ದೇವೆ. We would spend time with you, Lord.
ನಿನ್ನ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೇವೆ. Because on this earth I have nothing but you, and I desire you, Lord. ಯಾಕಂತಂದ್ರೆ ಈ ಭೂಮಿ ಮೇಲೆ ನಿನ್ನನ್ನು ಅಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ. I desire your presence in my heart. ನಿನ್ನ ಪ್ರಸನ್ನತೆಯನ್ನ ನನ್ನ ಜೀವಿತದಲ್ಲಿ I ಹೆಚ್ಚಾಗಿ desire to ponder on your word, Lord. ಇನ್ನೊಂದು ಸಾರಿ ನಿನ್ನ ಜೊತೆಯಲ್ಲಿ ಇರಲೇಬೇಕೆಂಬುದಾಗಿ ನಾನು ಆಸೆ ಪಡ್ತೇನೆ. I want to obey your word, O Master. ನಿನ್ನ ಉನ್ನತವಾದಂತ ಮಾತುಗಳಿಗೆ ನಾನು ವಿಧೇಯನಾಗಲಿಕ್ಕೆ ಇಷ್ಟಪಡ್ತೇನೆ ದೇವ. I want to glorify your name. ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. Help me, O Lord. ನನಗೆ ಸಹಾಯ ಮಾಡು ದೇವರೇ. May your will be done in and through my life. ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. In Jesus' name we pray. ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ. ಆಮೆನ್. Amen. Amen. ಆಮೆನ್. Okay, so if of course there is time, then maybe I can share one more song, but if not, we can proceed for prayer. Please. Okay, then this sharing has to be enabled, of course, that is. Yeah, I will do it. So this particular song also, as I was sharing last week, I had recorded there in Mumbai with those artists, and ಈ ಒಂದು ಹಾಡನ್ನು ಸಹ ಮುಂಬೈಯಲ್ಲಿ ನಾನು ರೆಕಾರ್ಡ್ ಮಾಡಿದಂತ ಒಂದು ಹಾಡಾಗಿದೆ. And that is something which is the testimony I gave last week, how God helped me. ನನ್ನ ಸಾಕ್ಷಿಯಾಗಿ ನಾನು ತಿಳಿಸಿದಂತ ಹಾಡಿಗೆ ಸಂಬಂಧಪಟ್ಟದ್ದಾಗಿದೆ. This song was sang originally by Shan. ಈ ಒಂದು ಹಾಡನ್ನ ಒರಿಜಿನಲ್ ಆಗಿ ಶಾನ್ ಅವರು ಹಾಡಿದ್ದಾರೆ. But I recorded it again in my house, and then I'm playing ಅದೇ that. ಹಾಡನ್ನ ಅವರ ಮನೆಯಲ್ಲಿ ಅವರು ರೆಕಾರ್ಡ್ ಮಾಡಿ ಅದನ್ನ ಈಗ ಪ್ರಸ್ತುತಪಡಿಸುವಂತವರಾಗಿದ್ದಾರೆ. संभालूंगा तुझे मैं रोज तेरे आने जाने में। आज परमेश्वर हम सबको बुला रहे हैं ताकि हम उनकी आवाज को लोगों के साथ पहुंचाएं। उनकी जो गुड न्यूज है, संवाद है, उनको लोगों के पास पहुंचाएंगे। आइए हम इस गाने के साथ प्रभु की महिमा करते हैं। कोई आवाज देता है मुनादी कर जमाने में, कोई आवाज देता है मुनादी कर जमाने में। संभालूंगा तुझे मैं रोज तेरे आने जाने में। कोई आवाज देता है मुनादी कर जमाने में। हम कमजोर इंसान हैं, लेकिन हमारा कमजोरी को देखते हुए प्रभु परमेश्वर हमको उठाते हैं और हमको बल देते हैं ताकि हम आगे बढ़े और उनकी महिमा कर सकें। आइए इस गाने में प्रभु की महिमा करते हैं। कहा मैंने खुदा मेरे कि मैं इंसान बड़ा कमजोर, तू मेरी बेबसी को देख ले, चलता नहीं कुछ जोर। कहा मैंने खुदा मेरे कि मैं इंसान बड़ा कमजोर, तू मेरी बेबसी को देख ले, चलता नहीं कुछ जोर। हवा के झोंके से डोलूं
कि जैसे हो पतंग बिंदोर, भला मैं क्या तेरा पैगाम ले जाऊं। जमाने में कोई आवाज देता है मुनादी कर, जमाने में कोई आवाज देता है मुनादी कर, जमाने में। हम सब फूलों की तरह दम भर के लिए आते हैं, लेकिन जो परमेश्वर का वचन है वो अनंत काल तक रहता है। आइए उस वचन को अपने पास रखें, लोगों के पास पहुंचाए और उनकी महिमा करें। है फूलों की तरह इंसान जो दम भर के लिए आते, जब उन पे सांस तेरी चलती है वो बच नहीं पाते। है फूलों की तरह इंसान जो दम भर के लिए आते, जब उन पे सांस तेरी चलती है वो बच नहीं पाते। नहीं औकात इंसान की नजर वो फिर नहीं आते, मगर तेरा कलाम अबदी बना रहता। जमाने में कोई आवाज देता है मुनादी कर, जमाने में कोई आवाज देता है मुनादी कर, जमाने में संभालूंगा तुझे मैं रोज तेरे आने जाने में। कोई आवाज देता है मुनादी कर, जमाने में। ಇಷ್ಟೊಂದು ಕೂದಲು ಉದುರು ಓಕೆ, ಉತ್ತಮವಾದಂತಹ ಸಂದೇಶಕ್ಕಾಗಿ, ಉತ್ತಮವಾದಂತಹ ಹಾಡಿಗಾಗಿ ಬೋಧಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಮೆಸೇಜ್ ಅಂಡ್ ರಿಯಲಿ ವಿ ಆರ್ ಬ್ಲೆಸ್ಡ್. God bless you, your ministry, and let him keep blessing you and your family all the ways. Thank you, thank you, thank you. ಉತ್ತಮವಾದಂತಹ ಸಂದೇಶಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನವ್ರನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗುವಂತ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಐ ವುಡ್ ಲೈಕ್ ಟು ಆಸ್ಕ್ ಟು ಪ್ರೇ Pastor Pradeep, which we are going to ask for some names. Just you can ಬೋಧಕರೇ ನಮಸ್ಕಾರ, ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ. Here we have one brother, Mr. Ravi Ballari. He has problem with his business, the family. We would like to ask you to pray for him. Sure. And some names are there. ತಂದೆಯವರಿಗೆ ಆರಾಮಿಲ್ಲ, ಯೇಸುದಾಸ್ ಪಾಸ್ಟರ್. ಯಾರಿಗೆ? ನಮ್ಮ ತಂದೆಯವರು ಯೇಸುದಾಸ್ ಅಂತ ಹೇಳಿ, ಅವ್ರಿಗೆ ಆರಾಮಿಲ್ಲ ಸ್ವಲ್ಪ ಪ್ರೇಯರ್. Okay, Pastor Yesudas, he is not feeling well actually. He is also pastor. Pastor, please pray for him. Just pray for him. She's recovering. One more lady called Rekha. He is admitted because of her head injury. So she's recovering. Please pray for her also. So it is Pastor Yesudas, Rekha, Ravi, and then one more name you said. Okay. Yeah, for the examination of all the children. Okay, fine. Okay. ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡಿ ಸರ್. Okay. ಸಭೆ ಕಟ್ಟಲು There
there a need to repair the church? Let God help for the getting to be ready for the church. We need to pray for That is in Bellary? Ballari church. church in Bellary. Okay, fine. ಪಾಸ್ಟರ್ Yes, ಹೇಳಿ. ಡೆಂಜಿಲ್ ಒಂದು ಇಂಟರ್ವ್ಯೂ ಫೇಸ್ ಮಾಡ್ತಾನೆ ಇವತ್ತು. Okay. ಒಂದು ಒಳ್ಳೆ ಜ್ಞಾನ ಕೊಟ್ಟು ಧೈರ್ಯದಲ್ಲಿ Okay. Denshil, he is an interview today. We need to pray for him. Or Denzel. Okay. Denshil. Yeah, sure. Shall Yeah. we look to the Lord in prayer? Loving and living Heavenly Father, we thank you, we praise you, we magnify and glorify you, Lord. Your name is wonderful and all your deeds are wonderful. Certainly, Lord, you are a God who is always mindful about your children, your creation. We give thanks to you and praise you because not a single person whom you have chosen, not a single person that you have selected, not a one person whom you have created, you do not want them to be perishing, but Lord, they may have life eternal. And we firmly believe, Lord, that you are going to do this in the name of Jesus, because whatever the promises that you have given, that promises are yes in Jesus Christ. And we firmly believe, Lord, you are blessing your children, you are leading and guiding them, you are taking care, and you are going to take care of every soul because you are mindful about them. And we give thanks to you and praise you. Hallelujah, 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 Lord, because you have power. Your spirit has power. Your word has power. And we proclaim healing in the name of Jesus in the lives of those who are sick. Yes, Lord, you stretch forth your hands and heal them. You send forth your word and heal them because your word has power, and that word can heal everyone from all the diseases in the name of Jesus. Hallelujah. We thank you, Jesus. Hallelujah. At this time, we especially pray for Pastor Yesudas. Yes, Lord, be with him. Yes, Lord, stretch forth your hand towards him. Touch him, oh Lord, so that he would completely be all right. In the name of Jesus, help, oh Lord, for Rekha, Lord, whatever the challenges that she is going through, yes, Lord, whatever the difficulties that she is in, yes, Lord, we pray, may your hand of blessings be upon her, so that, Lord, she would experience that. Yes, you are there with her. We pray for Brother Ravi. We pray, oh Lord, you bless and you lead, you guard, you guide, and you take care. Yes, Lord, whatever the church that is under construction, Lord, you are our Jehovah Jireh. You are our provider, God. And whatever we ask, Lord, you provide according to your riches and glory. We give thanks to you and praise you. Especially, Lord, I commit this initiative. Yes, Lord, help, oh Master, so that this building, the church building, would be finished. And then, Lord, may people come together and worship in spirit and in truth in that same place. We also pray, Lord, for Denzel, who is going for an interview. Yes, Lord, we pray for all your support and encouragement. We pray for your knowledge, wisdom, and understanding. We pray that, Lord, may the right word that comes out of his mouth, which you have implanted there, yes, Lord, let the Spirit guide him. Whatever he answers, whatever he tells, whatever he ponders, help, oh Lord, and give him success as per your plan and will. Many of our children, they're writing exams. Lord, we commit all of them under your care. Be with them, Lord. You love little children and you bless them. And Lord, you are going to give them knowledge and wisdom and understanding. Help them not to lean unto their own understanding, O Lord, and help them to trust in you wholeheartedly, so that, Lord, you are going to make their path straight. Bless them. Lead and guide them, and let your will be done. We thank you for Pastor Raju and family. Lord, we commit him under your care. Bless him and lead him and guide him, O Lord, so that whatever that comes his way, whatever the plans that he has set already, Lord, may, according to your plan, may all the plans be fulfilled and succeeded in his life. Lord, whatever the task that he has taken up, bless, O Lord, and lead and guide, Lord. As we have taken up this initiative, help us also, Lord, so that we would join hands and then glorify your name. We commit all the brothers and sisters who are present here, John David, Raju, Lord, we pray for Chinapa, we pray for Lokesh, we pray for Maggie, we pray for Ratna, we pray for Pastor Johnson, we pray for Ravi, Lord, we pray for Premnath, we pray for Manjunath, Lord, we pray for Yeswan, we pray for Munish, Lord, many of them whom we do not know, we have never met, Lord, but in your name, we are one, in one family that we belong. And so we pray, may your hand of blessings be upon them. Lead and guide them, O Lord, and let your will be done. And help us all to be near you, to know you more, know you well, and help others
to know you. Thanking you, Lord, for that initiative. Thanking you, Lord, for all that you have done in our life. Help us, O Lord, the limited life, the temporal life that we are living here. Lord, through that, we may glorify you and be prepared for our eternal life, so that we dwell with you for eternity in the house that you have prepared for us. Thanking you once again for the wonderful time that you have given us. Committing everything to your hand. In Jesus' precious name we pray. Amen. ಆಮೆನ್ ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ಹಿಂಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಟಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ನೀವು ಸದಾ ಕಾಲ ನಿನಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಸಭೆಯಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದಲ್ಲಿ ಪಾತ್ರವನ್ನು ವಹಿಸಿ ಸ್ವಾಮಿ ಪ್ರಾರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಭಕ್ತರ ಸಂಗಡ, ಹಾಗೂ ಸ್ವಾಮಿ ಈ ದಿನದ ಸಂದೇಶವನ್ನ ಹಂಚಿದಂತ ಬೋಧಕರಾದಂತ ಪ್ರದೀಪ್ ಸಾರ್ ಅವರ ಸಂಗಡ, ಅವರ ಕುಟುಂಬ, ಅವರ ಮಕ್ಕಳ ಸಂಗಡ, ಅವರು ಮಾಡುವಂತ ಸೇವೆಯ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. Praise the Lord. Praise the Lord. So God bless you all. Thank you. Thank you, Pastor. Thank you. Thank you, Pastor. Oh, most welcome, brother. Thank you. Thank you, sir. Very good message. Wonderful. Praise be to God. Thank you, Pradeep sir. Nice, inspiring message, and happy Sabbath. Praise God, and God bless you, brother. Yeah, right. Thank you. Thank you, Pradeep sir. Thank you. Right, brother. Happy Ravi. Sabbath.